ನಮಸ್ಕಾರ, ಸ್ವಾಗತ ಸುಸ್ವಾಗತ ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ, ದಯವಿಟ್ಟು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಮತ್ತೆ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ಯಾಕೆಂದ್ರೆ ನಾನು ಮಾಡೋ ಎಲ್ಲ ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ತಲುಪ್ತವೆ. ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮುಂದುವರಿಸಿ. ನೋಡಿ, ನಾನು ಸ್ವಲ್ಪ ತುಂಬಾ ದಿವಸದ ನಂತರ ಗ್ಯಾಪ್ ಕೊಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸದ ಒತ್ತಡದಿಂದ ತಮ್ಮಲ್ಲಿ ಸಮಯ ಇರಲಿ. ಈಗ ನಾವು ಇವತ್ತು 2016 ನೂತನ ಕಾಯ್ದೆಯಲ್ಲಿ ಅಧ್ಯಾಯ 6 ಅಧಿಕ ಅಂಗವಿಕಲತೆ ಇರುವವರಿಗೆ ವಿಶೇಷ ಉಪಬಂಧಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. 2009-35 ಕ್ಷೇತ್ರದಲ್ಲಿ 31% ಅಥವಾ ಇನ್ನೂ ಹೆಚ್ಚಿನ ಅಂಗವಿಕಲತೆ ಇರುವ 6 ರಿಂದ 18 ವರ್ಷದೊಳಗಿನ ಉಚಿತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅವರ ಇಷ್ಟದಂತೆ ಅವರ ಮನೆಗೆ ಹತ್ತಿರ ಇರುವ ಶಾಲೆ ಅಥವಾ ಇನ್ಯಾವುದೇ ವಿಶೇಷ ಶಾಲೆಗೆ ದಾಖಲೆ ಪಡೆದು ಉಚಿತ ಶಿಕ್ಷಣ ಪಡೆಯುವ ಹಕ್ಕು ಇರುತ್ತದೆ. ಇದಕ್ಕಾಗಿ ವಿರುದ್ಧವಾಗಿ 2009 ಮಕ್ಕಳ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣದ ಹಕ್ಕುಗಳ ಕಾಯ್ದೆಯಲ್ಲಿ ಇರುವಂತಹ ಉಪಬಂಧಗಳನ್ನು ಈ ಹಕ್ಕು ಮೀರಿ ನಿಲ್ಲುತ್ತದೆ. ಎರಡನೇದು, ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳು ಅಂಗವಿಕಲ ಮಕ್ಕಳಿಗೆ 18 ವರ್ಷದವರೆಗೆ ಯುಕ್ತ ವಾತಾವರಣದಲ್ಲಿ ಉಚಿತ ಶಿಕ್ಷಣ ದೊರೆಯುವ ಏರ್ಪಾಡನ್ನು ಮಾಡಬೇಕಾಗತ್ತೆ. ಆಯ್ತಾ? ಜೊತೆಗೆ ಸರ್ಕಾರ ಹಾಗೂ ಸರ್ಕಾರದಿಂದ ದೇಣಿಗೆ ಪಡೆಯುತ್ತಿರುವ ಉನ್ನತ ಶಿಕ್ಷಣ ಸಂಸ್ಥೆಗಳು ಅಂಗವಿಕಲರಿಗೆ ಕನಿಷ್ಠ 5% ಫಲಾವಕಾಶವನ್ನು ಮೀಸಲಿರಬೇಕಾಗುತ್ತೆ. ಅರ್ಥ ಆಯ್ತದ? ನೋಡಿ, ಸರ್ಕಾರ ಹಾಗೂ ಸರ್ಕಾರೇತರ ಅಂದ್ರೆ ಏಡೆಡ್ ಸ್ಕೂಲ್ಗಳು ಇರ್ತವೆ, ಮತ್ತೆ ಪ್ರೈವೇಟ್ ಅಲ್ವಾ, ಅಂತ ಸ್ಕೂಲ್ಗಳಲ್ಲಿ 5% ಸ್ಥಳಾವಕಾಶವನ್ನ ಮೀಸಲಿರಬೇಕು ಅವ್ರಿಗೆ. ಅರ್ಥ ಆಯ್ತಲ್ವಾ? ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂಗವಿಕಲರಿಗೆ ಪ್ರವೇಶ ವಯೋಮಿತಿಯಲ್ಲಿ 5 ವರ್ಷಗಳ ರಿಯಾಯಿತಿ ಇರುವುದು. ನೋಡಿ, ಉನ್ನತ ಶಿಕ್ಷಣ ಸಂಸ್ಥೆ 5 ವರ್ಷ ರಿಯಾಯಿತಿ ಇದೆ ವಿಕಲಚೇತನರಿಗೆ. ಇದನ್ನ ಯಾರು ಉಪಯೋಗಿಸ್ಕೊಳ್ಳಿ, ಈ ತರದ ಉಪಯೋಗ ಅದು ಕಾನೂನೇ ಇದೆ. ಅರ್ಥ ಆಯ್ತಲ್ವಾ? ಮತ್ತೆ ಸರ್ಕಾರ ತನ್ನ ಸೌಮ್ಯದ ಸಂಸ್ಥೆಗಳು ಸೆಕ್ಷನ್ 34ರಲ್ಲಿ ಅಲ್ವಾ ಹೇಳಿರುವಂತೆ ಅಂಗವಿಕಲರಿಗೆ ಯಾವ ಅಥವಾ ಎಂತಹ ಹುದ್ದೆಗಳನ್ನು ಮೀಸಲಿರಬಹುದು ಎಂದು ಗುರುತಿಸಿರಬೇಕು. ಇಂತಹ ಹುದ್ದೆಗಳನ್ನು ಗುರುತಿಸಲು ಅಂಗವಿಕಲರ ಪ್ರಾಬಲ್ಯ ಇರುವ ತಜ್ಞರ ಸಮಿತಿಯನ್ನು ರಚಿಸಬೇಕಾಗತ್ತೆ. ಆಯ್ತಲ್ವಾ? 3 ವರ್ಷಗಳಿಗೊಮ್ಮೆ ಇಂತಹ ಹುದ್ದೆಗಳನ್ನು ಗುರುತಿಸುವ ಕಾರ್ಯವನ್ನು ಪುನರ್ ಪರಿಶೀಲನೆ ಮಾಡಬೇಕು. ಮೀಸಲಾತಿಗೆ ಸರ್ಕಾರಿ ಸೌಮ್ಯದ ಸ್ಥಾಪನೆಗಳಲ್ಲಿ ಮತ್ತು ಸಂಸ್ಥೆಗಳಲ್ಲಿ ನೌಕರರ ಪ್ರತಿಯೊಂದು ವರ್ಗದಲ್ಲೂ 4% ಹುದ್ದೆಗಳನ್ನು ಅಂಗವಿಕಲರಿಗೆ ನೀಡಬೇಕು. ಈ ಮೀಸಲಾತಿಯನ್ನು ಕೆಳಕಂಡಂತೆ ವಿಭಾಗಿಸಲಾಗಿದೆ. ನೋಡಿ, ಕಾನೂನಲ್ಲಿ ಮೀಸಲಾತಿಯನ್ನ 4% ಅಂತ ಹೇಳ್ಬಿಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಅದನ್ನ ಮೀಸಲಿಡಬೇಕು. ಯಾರ್ಯಾರಿಗೆ? ದೃಷ್ಟಿಯಲ್ಲಿ ಬ್ಲೈಂಡ್ಗೆ ಮತ್ತು ಮಂದದೃಷ್ಟಿ ಅಂದ್ರೆ ಲೋವಿಸಮ್ಗೆ 1% ಮತ್ತು ಶ್ರವಣ ದೋಷ ಅಂದ್ರೆ ಕಿವಿ ಮತ್ತು ಶ್ರವಣ ದೋಷ ಉಳ್ಳವರಿಗೆ 1%, ಅವ್ರಿಗೊಂದು ಇವ್ರಿಗೊಂದು. ಚಲನೆ ನ್ಯೂನತೆಯುವುದರಲ್ಲಿ ಬದಲುವಾತ, ಕುಷ್ಠರೋಗದಿಂದ ಗುಣಮುಖವಾದವರು, ಕುಜ್ಜರೆ, ಆಶೀರ್ತಾಳಿಗೆ ತುತ್ತಾದವರು, ಮಸ್ಕುಲರ್ ಡಿಸ್ಟ್ರಫಿ, ನರಯುವ ತೊಂದರೆಯಿಂದ ಮಾಂಸಖಂಡ ಸ್ನಾಯುಗಳು ಅವಶ್ಯಕವಾಗಿರುವ ಎಲ್ಲರಿಗೂ ಸೇರಿ 1% ಅಲ್ವಾ? ಮತ್ತು ಬಿ ಮತ್ತು ಇ ಅಂತರ್ಮುಖಿ ಬೌದ್ಧಿಕವಾಗಿ ಕುಂಠಿತವಾಗಿರುವವರು, ಕಲಿಕೆಯಲ್ಲಿ ತೊಂದರೆ, ಮಾನಸಿಕ ಅಸ್ವಸ್ಥತೆ, ಆಯ್ತಲ್ವಾ, ಬಹುವಿಧ ಅಂಗವಿಕಲತೆ, ಕುರುಡು ಮತ್ತು ಕಿವುಡರಿಗಳು ಎಲ್ಲರಿಗೂ ಸೇರಿ 1% ಅಂತ ಹಾಕಿದ್ದಾರೆ. ಓಕೆನಾ? ನಾನು ಕಿವುಡು ಅಂತ ಹಾಕ್ತಾ ಇದ್ದಾರೆ, ಬಟ್ ಅದೇನು ವಿಕಲತೆ ಕಾಯಿಲೆ ಹಾಕಿದಾರೋ ಅದನ್ನು ಹೋಗ್ತಾ ಇದ್ದೀನಿ. ಯಾರು ನನ್ನ ದಂಡತಾ ಭಾವಿಸಬಾರ್ದು. ಆಯ್ತಾ? ನಿಮ್ಗೆ ಅರ್ಥ ಆಗಲಿ ಅಂತ ಅವ್ರು ಹಾಕಿರೋ ತರ ಹೇಳ್ತಾ ಇದ್ದೀನಿ. ಅಪವಾದ ಅಂದ್ರೆ ಬಡ್ತಿಯಲ್ಲಿ ಮೀಸಲಾತಿ ಸರ್ಕಾರ ಕಾಲಕ್ಕೆ ನೀಡುವ ಸೂಚನೆಗಳನ್ನು ಇರುತ್ತದೆ. ಅಪವಾದ 2ರಲ್ಲಿ ಸರ್ಕಾರ ಮುಖ್ಯ ಆಯುಕ್ತರು ಅಥವಾ ಆಯಾ ರಾಜ್ಯದ ಆಯುಕ್ತರುಗಳನ್ನು ಸಮಾಲೋಚಿಸಿ ಕೆಲವು ತರಹದ ಕೆಲಸಗಳನ್ನು ಪರಿಗಣಿಸಿ ಅವುಗಳಿಗೆ ಸಂಬಂಧಪಟ್ಟಂತೆ ಷರತ್ತುಗಳನ್ನು ವಿಧಿಸಿ ನಿರ್ದಿಷ್ಟ ಸರ್ಕಾರಿ ಸ್ಥಾಪನೆಗೆ ಮೀಸಲಾತಿ ನಿಯಮದಿಂದ ವಿನಾಯಿತಿ ನೀಡುವ ಆದೇಶ ಹೊರಡಿಸಬಹುದಾಗಿದೆ. ಅರ್ಥ ಆಯ್ತಾ? ಸರ್ಕಾರವು ಯಾವುದೇ ನೌಕರಿ ಭರ್ತಿ ಮಾಡುವ ಸಾಲಿನಲ್ಲಿ ವರ್ಷದಲ್ಲಿ ಅಂದ್ರೆ ಆಯಾ ಸಾಲಿನಲ್ಲಿ ಅಂಗವಿಕಲರಿಗೆಂದು ಮೀಸಲಿರಿಸುವ ಹುದ್ದೆಗಳಿಗೆ ಯೋಗ್ಯ ಅಂಗವಿಕಲರ ಅಭ್ಯರ್ಥಿ ಬರೆದಿದ್ದರೆ ಆ ಮೀಸಲಾತಿಯನ್ನು ಮುಂದಿನ ವರ್ಷದಲ್ಲಿ ಮುಂದುವರಿಸಬೇಕಾಗುತ್ತೆ. ನೋಡಪ್ಪ, ಎಷ್ಟು ಚೆನ್ನಾಗಿ ಹೇಳಿದ್ದಾರಲ್ವಾ? ಒಂದು ವೇಳೆ 2ನೇ ವರ್ಷವು ಯೋಗ್ಯ ಅಭ್ಯರ್ಥಿ ದೊರೆತಿದ್ದರೆ ಸೆಕ್ಷನ್ 34 ನಮೂದಿಸಿರುವ 5 ವರ್ಷಗಳ ಪೈಕಿ ಉಳಿದ ವರ್ಗಗಳಿಂದ ಅಂಗವಿಕಲರ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬಹುದು. 3ನೇ ನೌಕರಿ ಭರ್ತಿ ಮಾಡುವ ವರ್ಷದಲ್ಲಿ ಯೋಗ್ಯ ಅಂಗವಿಕಲು ಯಾರು ಸಿಗಬೇಕು ಮಾತ್ರ ಆ ನೌಕರಿಯನ್ನು ಅಂಗವಿಕಲರಲ್ಲದವರಿಗೆ ನೀಡಬಹುದಾಗತ್ತೆ. ಆಯ್ತಾ? ಇನ್ನು ನೋಡಿ, ಅದಕ್ಕೆ ಹೇಳೋದು ಉಪಯೋಗಿಸಲು ದಯವಿಟ್ಟು ಕಾನೂನನ್ನು ಅಂತ ಹೇಳೋದು. ಅಪವಾದ ಯಾವುದೇ ಸ್ಥಾಪನೆಯಲ್ಲಿ ಲಭ್ಯವಿರುವ ನೌಕರರ ಮೇಲಿನ ವಿಂಗಡಣೆ ಪ್ರಕಾರ ಅಂಗವಿಕಲರನ್ನು ನೇಮಿಸಲಾಗದಿದ್ದರೆ 5 ವರ್ಷಗಳಲ್ಲಿ ಅಭ್ಯರ್ಥಿಗಳನ್ನು ಸರ್ಕಾರದ ಒಪ್ಪಿಗೆ ಪಡೆದು
ವಿನಿಮಯ ಅದರ ಬದಲು ಮಾಡಬಹುದು. ಸರ್ಕಾರ ಅಂಗವಿಕಲರನ್ನು ನೌಕರಿಗೆ ತೆಗೆದುಕೊಳ್ಳುವಾಗ ವಯೋಮಿತಿಯಲ್ಲಿ ವಿನಾಯಿತಿ ನೀಡಬಹುದು. ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ತಮ್ಮ ಅಭಿವೃದ್ಧಿ ಮತ್ತು ಆರ್ಥಿಕ ಸಾಮರ್ಥ್ಯಕ್ಕನುಸಾರವಾಗಿ ಖಾಸಗಿ ಕ್ಷೇತ್ರದ ಉದ್ದಿಮೆದಾರರಿಗೆ ಮತ್ತು ಮಾಲೀಕರಿಗೆ ಅವರ ಸ್ಥಾಪನೆ ಸಂಸ್ಥೆಗಳಲ್ಲಿ ಅಂಗವಿಕಲರಿಗೆ ಕನಿಷ್ಠ 5 ನೌಕರರಿಗೆ ಉತ್ತೇಜನ ನೀಡಬೇಕಾಗುತ್ತೆ. ನೋಡಿ ಅಲ್ವಾ, ಖಾಸಗಿ ಕ್ಷೇತ್ರಗಳು ಕೂಡ 5% ಅಂಗವಿಕಲರಿಗೆ ಉದ್ಯೋಗ ನೀಡಬೇಕು ಅಂತ ಸರ್ಕಾರ ಅವರಿಗೆ ಒತ್ತಾಯಗಳನ್ನ ನೀಡಬೇಕಾಗತ್ತೆ. ನಿಗದಿತ ತಾರೀಕಿನಲ್ಲಿ ಎಲ್ಲಾ ಸ್ಥಾಪನೆಗಳ ಮಾಲೀಕರು ತಮ್ಮ ಸ್ಥಾಪನೆಗಳ ಅಂಗವಿಕಲರಿಗೆ ಮೀಸಲಿರುವ ನೌಕರಿಗಳಲ್ಲಿ ತೆರವು ಆಗಿರುವ ಮತ್ತು ಆಗಲಿರುವ ಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನಿಗದಿತ ವಿಶೇಷ ಉದ್ಯೋಗ ವಿನಿಮಯ ಕೇಂದ್ರಕ್ಕೆ ನೀಡಬೇಕು ಎಂದು ಸರ್ಕಾರ ಆದೇಶ ನೀಡಬಹುದು. ಇಂತಹ ಆದೇಶವನ್ನು ಮಾಲೀಕರು ಪಾಲಿಸಲೇಬೇಕು. ಅರ್ಥ ಆಯ್ತಲ್ವಾ? ಹಾಗೆ ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಅಂಗವಿಕಲರ ಏಳಿಗೆಗಾಗಿ ಯೋಜನೆಗಳನ್ನು ಮಾಡಬೇಕು. ಈ ಕಾರ್ಯಕ್ರಮಗಳ ಮೂಲಕ ಕೃಷಿ ಭೂಮಿ ಮತ್ತು ಕಾಣೆ ವಿತರಿಸುವಾಗ ಅಂಗವಿಕಲರಿಗೆ ಶೇಕಡ 5ರಷ್ಟು ಮೀಸಲಿಡಬೇಕು. ಇದರಲ್ಲಿ ಅಂಗವಿಕಲ ಮಹಿಳೆಯರಿಗೆ ಆದ್ಯತೆ ನೀಡಬೇಕು ಅಂತ ಹೇಳ್ತಾರೆ. ಸರ್ಕಾರದ ವಿವಿಧ ದಾರಿದ್ರ್ಯ ನಿವಾರಣೆ ಮತ್ತು ಅಭಿವೃದ್ಧಿ ಯೋಜನೆಗಳಲ್ಲಿ ಅಂಗವಿಕಲರಿಗೆ ಶೇಕಡ 5ರಷ್ಟು ಮೀಸಲಿಡಬೇಕು. ಇದರಲ್ಲಿ ಅಂಗವಿಕಲರ ಮಹಿಳೆಯರಿಗೆ ಆದ್ಯತೆ ನೀಡಬೇಕು. ವಸತಿ ಆಶ್ರಯ, ಉದ್ಯೋಗ, ವ್ಯಾಪಾರ, ಉತ್ಪಾದನೆ ಕೇಂದ್ರ, ಮನರಂಜನಾ ಕೇಂದ್ರ ಇತ್ಯಾದಿಗಳಲ್ಲಿ ಭೂಮಿ ಕಾಣಿ ನೀಡುವಾಗ ಶೇಕಡ 5ರಷ್ಟು ಅಂಗವಿಕಲರಿಗೆ ಮೀಸಲಿರಿಸಬೇಕು ಮತ್ತು ಅದರಲ್ಲಿ ಅಂಗವಿಕಲ ಮಹಿಳೆಯರಿಗೆ ಆದ್ಯತೆ ನೀಡಬೇಕು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ವಾ? ಇದು ನಮ್ಮ 6ನೇ ಅಧ್ಯಾಯದ ಅಧಿಕ ಅಂಗವಿಕಲತೆಯವರಿಗೆ ವಿಶೇಷ ಒಪ್ಪಂದಗಳಲ್ಲಿ ಸೇರಿಸಿರುವಂತ ಒಂದು ಕಾನೂನು. ಇದು ದಯವಿಟ್ಟು ಎಲ್ಲರೂ ನೋಡಿ, ನಿಧಾನವಾಗಿ ಓದಿ. ನಾನು ಯಾಕೆಂತಂದ್ರೆ ನಾನು ತುಂಬಾ ಉದ್ದಿನ ವಿಡಿಯೋ ಎಕ್ಸ್ಪ್ಲೇಷನ್ ಮಾಡ್ತಾ ಹೋದ್ರೆ ತುಂಬಾ ಉದ್ದಿನ ವಿಡಿಯೋ ಆಗುತ್ತೆ, ನೀವು ಯಾರು ನೋಡಲ್ಲ. ಅದಕ್ಕೆ ಆದಷ್ಟು ಶಾರ್ಟ್ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಹೇಳಿದೀನಿ, ನನ್ನ ಲಿಂಕ್ ಕೆಳಗಡೆ ಇದಕ್ಕೆ ಸಂಬಂಧಪಟ್ಟಂತ PDF ಇರುವಂತ ಲಿಂಕ್ ಅನ್ನ ಕಳಿಸ್ತೀನಿ, ನೀವು ಓದ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಕಲಚೇತನರಿಗೆ ಏನು 2016 ನೂತನ ಕಾಯ್ದೆ ಇದೆಯೋ ಅದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ. ನಾನು ಹೇಳೋದಿಷ್ಟೇ, ನಮ್ಮ ಅವಶ್ಯಕತೆಗಳನ್ನ ಬೇರೆಯವರಿಗೆ ತಿಳಿಸ್ತಾ ಹೋದ್ರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಲ್ವಾ? ನೋಡಿ ಅಲ್ಲಿ ಹೇಳ್ತಾರೆ 3 ವರ್ಷ ಕಾಯ್ಬೋದು ಅಂತ ಹೇಳಿದ್ದಾರೆ. ಒಬ್ಬ ಸೂಕ್ತವಾದ ವಿಕಲಚೇತನ ಒಬ್ಬ ಆ ಪೋಸ್ಟ್ಗೆ ಸಿಗ್ಲಿಲ್ಲ ಅಂದ್ರೆ 3 ವರ್ಷ ಕಾಯ್ಬೇಕು. ನಂತರ ವಿಕಲಚೇತನ ಅಲ್ಲದವ್ರಿಗೆ ಉದ್ಯೋಗ ಕೊಡಿ ಎಂದು ಹೇಳಿದ್ದಾರೆ. ಅದು ಖಾಸಗಿ ಕ್ಷೇತ್ರದಲ್ಲಿ ಉತ್ತೇಜನ ನೀಡಬೇಕು 5% ಅಂತ ಹೇಳಿದ್ದಾರೆ. ಇದಕ್ಕಿಂತ ಏನ್ ಬೇಕಾಗಿದೆ ನಮ್ಗೆ? ದಯವಿಟ್ಟು ಈ ಅವಕಾಶಗಳನ್ನ, ಕಾನೂನುಗಳನ್ನ ಉಪಯೋಗಿಸ್ಕೊಳ್ಳಿ. ತಾವು ವೈಯಕ್ತಿಕವಾಗಿ ಬೆಳೀರಿ, ಯಾರ್ಮೇಲೆ ಡಿಪೆಂಡ್ ಆಗ್ಬಾರ್ದು. ಇವತ್ತು ಎಷ್ಟು ಏನೇ ಮಾಡಿದ್ರೆ ಯಾವುದೇ ಸಂಸ್ಥೆ ಏನೇನೋ ಕೊಡ್ಬೋದು ಅಲ್ವಾ? ಉದಾಹರಣೆಗೆ ಒಬ್ರು ಕ್ಯಾಲಿಪರ್ ಕೊಡ್ತಾರೆ, ಒಬ್ರು ಲಿಂಕ್ ಕೊಡ್ತಾರೆ, ಒಬ್ರು ಇನ್ನೇನೋ ಕೊಡ್ತಾರೆ, ಒಬ್ರು ಚೇರ್ ಕೊಡ್ತಾರೆ, ಎಲ್ಲಾ ಕೊಡ್ತಾರೆ. ಅದ್ರ ಬಗ್ಗೆ ಖಾಸಗಿ ಕ್ಷೇತ್ರದಲ್ಲೇ ಕೊಡ್ತಾ ಇದ್ದಾರೆ, ಸರ್ಕಾರಿ ಸಂಸ್ಥೆಗಳಲ್ಲೂ ಕೊಡ್ತಾ ಇದ್ದಾರೆ. ಇವತ್ತು ಇದ್ರ ಬಗ್ಗೆ ನಿಮ್ಗೆ ಏನೋ ಗೊತ್ತಿದೆ, ಎಲ್ಲರಿಗೂ ಏನೋ ಡೌಟ್ ಇಲ್ಲ. ಆದ್ರೆ ನಾನು ಹೇಳೋದು ನಿಮ್ಗೆ ಇಷ್ಟೇ, ಯಾರು ಏನೇ ಕೊಟ್ರು ನಾವು ಸ್ವಾವಲಂಬಿಯಾಗಿರ್ಬೇಕು ಅಥವಾ ನಮ್ಮ ಜೀವನವನ್ನ ಸಮಾಜದಲ್ಲಿ ಗೌರವಾನ್ವಿತ ಬದುಕನ್ನ ಬದುಕಬೇಕು ಅಂತಂದ್ರೆ ಒಂದು ಬೇಕಾಗಿರ್ಬೋದು ಅಂದ್ರೆ ಕಡೆಯ ಅದಕ್ಕೊಂದು ಆನ್ಸರ್ ಉತ್ತರ ಅಂದ್ರೆ ಅದು ಉದ್ಯೋಗ. ದಯವಿಟ್ಟು ಎಲ್ಲಾರು ಯಾರು ನಮ್ಮ ಕೈಲಿ ಆಗಲ್ಲ, ಬಿಡಲ್ಲ, ಇದೆಲ್ಲ ನೆಗೆಟಿವ್ ಆಗಿದ್ದು ಅಂದ್ರೆ ಒಂಥರ ನಕಾರಾತ್ಮಕವಾದ ಚಿಂತನೆಯನ್ನ ಬಿಟ್ಟು ನಿಮ್ ಕೈ ಏನಾಗುತ್ತೆ ಅದನ್ನ ಮಾಡಿ ಇರುವಂತ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳಿ. ಬೇಕಾದಷ್ಟು ಸಂಘ ಸಂಸ್ಥೆಗಳು ಕೆಲಸ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಬೇಕಾದಷ್ಟು ಕೆಲವೊಂದು ಅಂಗಡಿಗಳಲ್ಲಿ ಬೇರೆ ಚಿಲ್ಲರೆ ವ್ಯಾಪಾರದ ಚಿತ್ರಗಳು ಇದರ ಬೇಕಾದಷ್ಟು ಉದ್ಯೋಗಗಳಿವೆ. ದಯವಿಟ್ಟು ಏನೋ ಒಂದು ಇರುವಂತ ಎಜುಕೇಶನ್ ಲೆವೆಲ್ಗೆ ಏನೋ ಒಂದು ಶಿಕ್ಷಣಕ್ಕೆ ಸೇರ್ಕೊಂಡು ಕೆಲಸಕ್ಕೆ ಸೇರ್ಕೊಂಡು ಉದ್ಯೋಗ ಮಾಡಿ ನಿಮ್ಮ ಜೀವನದಲ್ಲಿ ನೀವು, ನಿಮ್ಮ ಮನೆ, ನಿಮ್ಮ ಮಕ್ಕಳು ಅಂತ ಒಂದು ಕನಿಷ್ಠ ಪಕ್ಷ ನಮ್ಮ ಜೀವನದ ಒಂದು ಏರಿಳಿತವನ್ನ ಪಡ್ಕೊಂಡು ಅನುಭವಿಸಿ ಈ ಮನುಷ್ಯನ ಜನ್ಮವನ್ನು ಮುಗಿಸ್ಬೇಕಾಗತ್ತೆ ಅಂತ ಹೇಳ್ತಾ ನಾನು ಇವತ್ತು ನಿಮ್ಗೆ ಇಷ್ಟ ಹೇಳೋದು, ಮತ್ತೊಮ್ಮೆ ಇದನ್ನ ನೋಡಿ ನಿಮ್ಮ ಮುಂದೆ ವಿಡಿಯೋಗಳಾಗ್ತಾ ಇರ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ನನ್ನ ರಿಕ್ವೆಸ್ಟ್ ಇಷ್ಟೇ, ನಿಮ್ಗೆ ದಯವಿಟ್ಟು ಎಲ್ಲಾರು ವಿಡಿಯೋ ತುಂಬಾ ಜನ ನೋಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ. ನಾವು ಮಾಡೋ ವಿಡಿಯೋ ಎಲ್ಲಾ ಕೂಡ ನಿಮ್ಗೆ ಸಿಗುತ್ತೆ ಆಯ್ತಾ? ಎಲ್ರಿಗೂ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ಸ್ವಾಭಿಮಾನ್ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.